ನಮ್ಮ ಪೃಷ್ಠದ ಭಾಗ ಮೇಲೆ ತಿಳ್ಕೊಂಡು ನಾನು ಕಾಣದಕ್ಕ ಬರಬೇಕು ಹೊಟ್ಟೆ ಬೀಳ್ಬೇಕು ಕಸೂರಿ ಹೊಟ್ಟೆಯ ಭಾಗ ಬೀಳ್ತಾವ ಆಮೇಲೆ ಹಣೆ ಮಂಡಿ ಸ್ಪರ್ಶ ಹಣೆಯ ಭಾಗ ಮಂಡಿಗೆ ಸ್ಪರ್ಶ ಬರ್ಬೇಕು ನಮ್ಮದ ಬಗ್ಗೆಲ್ಬೋ ವೈಬ್ರೇಷನ್ ಆಗ್ತಾ ಇದೆಯಾ ಮಾಡ್ತಾವ ಎಲ್ಲ ಸುಲಭವಾಗಿರೋ ಏನು ಕಷ್ಟಕರವಾದ್ದೇನಲ್ಲ ಮಂಡಿ ಸ್ಪರ್ಶ ಆಗ್ತಾ ಇದೆಯಣ್ಣ ಹಣೆಗೆ ಆಗ್ತಾ ಇಲ್ವಾ ಮಂಡಿ ಸ್ಪರ್ಶ ಆಗ್ತಾ ಇದೆ ಅಂದ್ರೆ ಹಣೆಯನ್ನು ಭೂಮಿಗೆ ಸ್ಪರ್ಶ ಮಾಡೋದು ತೊಡೆ ಜಾಸ್ತಿ ಇರಬಾರ್ದು ಲೈಟ್ ಆಗಿರ್ಬೇಕು ನಮ್ಮ ಹಣೆಯ ಭಾಗವನ್ನು ಮಂಡಿಗೆ ಹಣೆಯ ಭಾಗವನ್ನು ಎಲ್ಲಿ ಸ್ಪರ್ಶ ಮಾಡ್ತಾ ಇದೀವಿ ಭೂಮಿಗೆ ಸರಳವಾಗಿ ತೊಡೆ ಎತ್ತಬಾರ್ದು ಸ್ವಲ್ಪ ತೊಡೆ ಎತ್ತೋಣ ಅದೇ ಸುಲಭವಾಗಿ ಹಾಗೆ ಮಾಡಬೇಕು ನಿಮ್ಮ ಸೈಡಿಗೆ ಬಂದಿದೆ ಅದೆಲ್ಲ ಕರಗಬೇಕಂದ್ರೆ ನೀವು ಮಾಡ್ತಾವ ಸುಲಭವಾದ ಉಪಾಯಗಳು ಇವೆಲ್ಲ ಕಷ್ಟಕರ ಏನಿಲ್ಲ ಹಾಗೆ ವಿಶ್ರಾಂತಿ ತಗೊಳ್ಳೋಣ ಮತ್ತೊಮ್ಮೆ ಸೈಡ್ ಮಾಡ್ತಾ ಹೋಗೋಣ ಮೊಳಕೈ ಹಿಂಗೆ ಸ್ಪರ್ಶ ಆಗಬೇಕು ಈಗ ಮೇಲೆ ಬರಬೇಕು ಚಾಲು ಈಗ ಗೊತ್ತಾಗುತ್ತೆ ನಮ್ಮ ಸೊಂಟ ನಮ್ಮ ಹೊಟ್ಟೆ ಬೇರೆ ಸೈಡ್ ಪೋಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಕೈ ನೇರವಾಗಿ ಮೊಳಕೈ ಸ್ಪರ್ಶ ಮಾಡಿ ಕೈ ನೇರವಾಗಿ ಬೆಟ್ಟ ಆಗಬಾರ್ದು ವಿರುದ್ಧ ಮಾಡ್ಕೊಳ್ಳಿ ಚೆನ್ನಾಗಿ ಹೊಡಿಬೇಕು ಕೈ ನೇರ ಮೊಳಕೈ ಸ್ಪರ್ಶ ಆಗಿ ಕೈ ನೇರವಾಗಿರ್ಬೇಕು ಕೈ ಎಷ್ಟು ನೇರವಾಗಿರುತ್ತೋ ನಮ್ಮ ಸೈಡ್ ಇದೆಯಲ್ಲ ಮಸಲ್ ಚೆನ್ನಾಗಿ ಎಳಿತಾ ಹೋಗುತ್ತೆ ಈ ಕಡೆ ಚೆನ್ನಾಗಿ ಕ್ಲೋಸ್ ಆಗ್ತಾ ಹೋಗುತ್ತೆ ಎರಡೂ ಕಡೆ ಎಫೆಕ್ಟ್ ಬೀಳ್ತಾ ಇರುತ್ತೆ ಒಂದು ಕಡೆ ಫೋಲ್ಡ್ ಆಗ್ತಾ ಇರುತ್ತೆ ಒಂದು ಕಡೆ ಎಳಿತಾ ಇರುತ್ತೆ ಕೈ ನೇರವಾಗಿರ್ಬೇಕು ಕೈ ಫೋಲ್ಡ್ ಆಗಬೇಕು ಒಂದು ಭೂಮಿಗೆ ಸ್ಪರ್ಶ ಆಗಿರುತ್ತೆ ಒಂದು ಕೈ ನೇರವಾಗಿರುತ್ತೆ ಗಮನಿಸ್ಕೊಂಡು ಮಾಡೋಣ ನಮ್ಮ ಸೈಡಿಂದ ಏನಿದೆ ಬದಿಗೆ ಅದು ಸೂಕ್ತವಾಗಿರುತ್ತೆ ಗಮನಿಸ್ಕೊಂಡು ಮಾಡೋಣ ಸರಳವಾದ ಆಸನಗಳಲ್ಲಿ ಸಹಜವಾಗಿ ಮಾಡ್ತಾ ಹೋದರೆ ನಿಮ್ಮ ಫ್ರಂಟ್ ಬ್ಯಾಕು ಆಸನಗಳು ಚಲತಾ ಮಾತಾಡ್ತಾ ಜಾಸ್ತಿ ಮಾಡ್ಬೇಕು ಅವಾಗ ನಮಗೆ ಗೊತ್ತಾಗಲ್ಲ ಎಷ್ಟು ಮಾಡಿದೀವಿ ಅಂತ ಕೌಂಟ್ ಮಾಡ್ತಾನೆ ಮಾಡ್ತಾ ಹಾಗೆ ಸಹಜವಾಗಿಯೇ ಮಾಡ್ತಾ ಹೋಗಿ ಎತ್ತಬೇಕು ಚೆನ್ನಾಗಿ ಎಷ್ಟು ಸಾಧ್ಯ ಅಷ್ಟು ಫೋಲ್ಡ್ ಆಗ್ತಾ ಹೋಗ್ಬೇಕು ಪ್ರಾರಂಭಕ್ಕೆ ಹಾಗೆ ಮೇಲೆ ಬರುವ ಈಗ ಸೊಂಟದ ಭಾಗ ತಿರ್ತಾ ಹೋಗುವ ನೋ ಬ್ರೇಕ್ ವಿಶ್ರಾಂತಿ ಇಲ್ಲ ತೊಡೆಯಿಂದ ಕೈಯಿಂದ ತಳ್ತಾ ಹಾಗೆ ರೊಟೇಷನ್ ಈಗ ಎಲ್ಲ ಈಸಿಯಾಗಿ ಅದನ್ನೇ ಮಾಡಬೇಕು ಅಲ್ಲೇ ಮಸಾಲ ಸೊಂಟದ ಭಾಗ ಇಷ್ಟ ಆಗುತ್ತಲ್ಲ ಜಾಸ್ತಿ ಇದ್ರೆ ಮಾಡ್ಬಿಡಿ ಅಕ್ಕ
ಚೆನ್ನಾಗಿ ತಳ್ಳಬೇಕು. 16 ಇಯರ್ಸ್ ಬಾಯ್ ಆಗ್ತಿರೋ ನೋಡಿ ಮಾಡಿ. ಅವಾಗ ವಿಶ್ರಾಮ. ಹಾಗೆ ಫ್ರೆಂಡ್ಸ್ ಸಾಕಲ್ಲ, ಬೇರೆ ಬೇರೆ ವೇರಿಯೇಷನ್ ಹಾಗೆ ಪಾದಗಳನ್ನು ಬಿಡ. ನಾವು ಇಲ್ಲೇ ವಿಶ್ರಾಂತಿ ಈಸಿ ಇದೆಯಲ್ಲ ವಿಶ್ರಾಂತಿ ಮತ್ತೆ. ವಿಶ್ರಾಂತಿ. ಹಾಗೆ ಮಗು, ಹಾಗೆ ಮಗಿಗೆ ಎದ್ಬಿಟ್ಟು ಹಣೆಯ ಭಾಗ ಎಲ್ಲಿಗೆ ಸ್ಪರ್ಶ ಮಾಡಬೇಕು? ಮಂಡಿ. ಈಸಿ ಆಗಿದೆ. ಮಾಡೋಣ. ಸಿದ್ಧ ಬರ್ಬೇಕು ಚೆನ್ನಾಗಿ. ಬಟ್ಟೆ ಎಲ್ಲ ಕಾಡ್ಬೇಕು ಇವತ್ತೆ. ಈಸಿ ಮಾಡಿ ಬರುತ್ತೆ. ಇದಲ್ವಾ ಸಂಗೀತಕ್ಕೆ ಯಾಕೆ ಬರ್ಬೇಕು? ಅದೇ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಏನು ಆಗಲ್ಲ. ಒಂದು ವರ್ಷ ಮಾಡ್ಬೇಕಣ್ಣ, ನಿಂತರ ಮಾಡ್ಬೇಕು. ಏನಿಲ್ಲ, 2 ದಿನ ಮಾಡಿದ್ರೆ 3 ದಿನ ಬರುತ್ತೆ. ಅದೇನು ಈಸಿ ಇರೋ, ಅದೇನು ಬೆಂಡ್ ಆಗ್ಬೇಕಾ? ಬೇರೆ ಬೆಂಡ್ ಆಗಂಗಿಲ್ಲ, ಎಂತದ ಅಷ್ಟೇ. ಬನ್ನಿ ಅಣ್ಣ. ಹಾಗೆ ಬೆನ್ನಲ್ಲಿ ಮಾಡ್ಕೊಳ್ಳಿ. ವಿಶ್ರಾಂತಿ ಅಮೃತಾಸನ ಪ್ರಕಾರ ಹೇಳೋದು. ಅಮೃತಾಸನ ಪ್ರಕಾರ ಎಲ್ಲರಲ್ಲಿ ವಿಶ್ರಾಂತಿ. ಹಾಗೆ 2 ಕಾಲ ನೇರ ಮಾಡಬಾರ್ದು, 90 ಡಿಗ್ರಿ 2 ಕಾಲ. ಇಲ್ಲಿ ನಮ್ಮ ಪಾದದ ಹೆಬ್ಬೆಟ್ಟನ್ನು ಕೈಗಳಿಂದ ಸ್ಪರ್ಶ ಮಾಡಬಾರದು ಅಷ್ಟೇ. ಇಲ್ಲಿ ಕೌಂಟ್ ಮಾಡ್ಕೋಬೇಕು. ಸ್ಪರ್ಶ ಮಾಡಿ ಬರಬೇಕು. ಬಿಟ್ಟಿ ಈಗ ಬಿಟ್ಟಿ ಬರಬೇಕು. ಮಲ್ಕೋಬೇಕು, ಸ್ಪರ್ಶ ಮಾಡಿ ಬರಬೇಕು. ಹಾಗೆ 90 ಡಿಗ್ರಿ ಇರಬೇಕು. ಪಾದ ಮಾಡಿ ನೋಡಿ, ಅದಕ್ಕೆ ಬರ್ಲಿ. ಪಾದದ ಹೆಬ್ಬೆಟ್ಟು ಸ್ಪರ್ಶ ಆಗಬೇಕು. ಬರ್ಲಿ, ಪಾದದ ಹೆಬ್ಬೆಟ್ಟು ಸ್ಪರ್ಶ ಆಗಿರಬೇಕು. ಆ ಸೊಂಟದ ಭಾಗ ಹೆಬ್ಬೆಟ್ಟು ನಮ್ಮ ಹೊಟ್ಟೆ ಭಾಗ ಬೀಳ್ತಾ ಹೋಗುತ್ತೆ. ಹೊಟ್ಟೆ ಭಾಗ ಬೀಳ್ತಲ್ವಾ, ಅಂದ್ರೆ ಮಾಡ್ತಾ ಇಲ್ಲ ಅಂತ. ಬರ್ಲಿ ಬೀಳ್ತಾ ಇದೆಯಲ್ಲ ಹೊಟ್ಟೆ ಭಾಗಕ್ಕೆ. ಹಂಗೆ ಬೀಳ್ತಿಲ್ಲ ಅಂದ್ರೆ ಇನ್ನೊಂದು ಮಾಡೋಣ. ಹಾಗೆ ತಲೆಗೆ ದಿಂಬು ತರ ಕೊಟ್ಕೊಳ್ಳೋಣ ಕೈನ. ಕಾಲ ಏನ್ ಮಾಡ್ಬೇಕು? ನೇರವಾಗಿ ಹಿಂದೆ ಬರಬೇಕು. ನಮ್ಮ ಈಗ ಮೊಳಕೆ ಇದೆಯಲ್ವಾ, ಎಡಗೈನ ಮೊಳಕೈ ಬಂದು ಬಲಗಾಲಿನ ಮಂಡಿಗೆ ಸ್ಪರ್ಶ ಆಗಬೇಕು. ಬಲಗೈನ ಮೊಳಕೈ ಬಂದು ಎಡಗಾಲ ಮಂಡಿಗೆ ಸ್ಪರ್ಶ ಆಗಬೇಕು. ಕಾಲು ಮುಂದೆ ಹೋಗಿ ಹಿಂದೆ ಬರಬೇಕು. ಮಾಡೋಣ. ಸಿದ್ಧ ಕರು. ಮಂಡಿಗೆ ಸ್ಪರ್ಶ ಆಗಬೇಕು. ಕಾಲು ಮುಂದೆ ಹೋಗಿ ಬರಬೇಕು. ಹೊಟ್ಟೆನ ಖಂಡಿತವಾಗಿ ಮಾಡಿ. ನಿಮ್ಮ ಹೊಟ್ಟೆಗೆ ಎಫೆಕ್ಟ್ ಬೀಳುತ್ತೆ. ಫಾಸ್ಟ್ ಮಾಡಬೇಕು ಅದನ್ನು. ಹಾಗೆ ಅಮೃತಾಸನ ಪ್ರಕಾರ ಎರಡರಲ್ಲಿ ವಿಶ್ರಾಂತಿ. ಹಾಗೆ ಪಾದಗಳನ್ನು 8 ಮಾಡ್ತಾ ಮೇಲೆ ಬರೋಣ.
ಅದು ಬಲಗೈ ಮುಟ್ಟಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ. ಇಲ್ಲ ಬೇಕಂದ್ರೆ ಅಲ್ಲೇ ಈಸಿ ಇರ್ತದೆ. ನೀವು ಮಾಡಬೇಕು ಕಡೆಗೆ ನೀವು ನಾವು ಮಾಡಬೇಕು. ಅಲ್ಲ ನಾನು ಮಾಡಬೇಕು, ಇವರು ಮಾಡಬೇಕು, ನಾನು ನಾನು ಮಾಡಬೇಕು. ಹಾಗೆ ಬಾಲಗಾಲ ಜೋಡಿಸೋಣ. ನಮ್ಮ ಪಶ್ಚಿಮೋತ್ತಾಸನ, ಪಶ್ಚಿಮೋತ್ತಾಸನ, ಅಮೃತಾಸನ. ಅದಾದ್ಮೇಲೆ ಪಶ್ಚಿಮೋತ್ತಾಸನ, ಅಮೃತಾಸನ, ಹಾಲಾಸನ. ಪೂರ್ಣ ಮಾಡೋಣ. ಫಸ್ಟು ಪಶ್ಚಿಮೋತ್ತಾಸನ, ಅಮೃತಾಸನ ಮಾಡೋಣ. ಸಿದ್ಧ ಗುರು. ಪಶ್ಚಿಮೋತ್ತಾಸನ, ಅಮೃತಾಸನ, ಪಶ್ಚಿಮೋತ್ತಾಸನ, ಅಮೃತಾಸನ, ಪಶ್ಚಿಮೋತ್ತಾಸನ, ಅಮೃತಾಸನ. ಈಗ ಪಶ್ಚಿಮೋತ್ತಾಸನ, ಅಮೃತಾಸನ, ಹಾಲಾಸನ ಮೂರನ್ನು ಮಾಡೋಣ. ಹಾಲಾಸನ, ಅಮೃತಾಸನ, ಪಶ್ಚಿಮೋತ್ತಾಸನ, ಅಮೃತಾಸನ, ಹಾಲಾಸನ, ಅಮೃತಾಸನ, ಪಶ್ಚಿಮೋತ್ತಾಸನ ಮಾಡಿ. ನಾನು ಮಾಡ್ತೀನಿ, ನೀವು ನೋಡ್ಬೇಕಲ್ಲ. ಹೋಗ್ಬೇಕು. ಹಾಲಾಸನ ಅಂದ್ರೇನು? ಹಾಲ ಅಂದ್ರೇನು? ಹಿಂದೆ ಹೋಗ್ಬೇಕು. ನಮ್ಮ ಕಾಲದ ಹಿಂದೆ ಹೋಗಿ ಭೂಮಿಗೆ ಸ್ಪರ್ಶ ಮಾಡಿ ಬರೋದು. ಓಕೆ, ಅಣ್ಣ ಮಾಡ್ತಾರಲ್ಲ, ಮಹೇಶ್ ಅಣ್ಣ ಮಾಡ್ತಾ ಇದ್ದೀರಾ? ಓಕೆ, ಪ್ರಯತ್ನ. ವಿಶ್ರಾಂತಿ. ವಿಶ್ರಾಂತಿ ಬೇಕಲ್ಲ, 100% ಬೇಕಾಗುತ್ತೆ. ಶಿಥಿಲ ದಂಡಾಸನದಲ್ಲಿ ಸಹಜವಾದ 3 ರಿಂದ 4 ಉಸಿರಾಟ. ಸಮಸ್ಥಿತಿಗೆ ಬರೋಣ. ಬಲಗಾಲ ಫೋನ್ ಮಾಡೋಣ. ಜಾನು ಶೀರ್ಷಾಸನ ಬರ್ತಲ್ಲ, ಹಾಗೆ ಸಜ್ಜಗೊಳ್ತಾ ಮೇಲೆ ನಿಧಾನವಾಗಿ ಮುಂದೆ ಬೀಳ. ಪಾದದ ಹೆಬ್ಬೆಟ್ಟು ಮಧ್ಯದ ಪಾದವನ್ನು ಹಿಡ್ಕೊಳ್ತಾ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ. ಹಿಮ್ಮಡಿಯನ್ನು ಹಿಡ್ಕೊಂಡು ಹಣೆಯ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡಿ. ಜಾನು ಶೀರ್ಷಾಸನ. ಮಂಡಿ ಸ್ಪರ್ಶ ಆದವರು ಮೊಳಕೆ ಸ್ಪರ್ಶ ಮಾಡಬೇಕು ಭೂಮಿ. ಮಂಡಿ ಸ್ಪರ್ಶ ಆದವರು 2 ಮೊಳಕೆಯನ್ನು ಭೂಮಿಗೆ ಸ್ಪರ್ಶ ಮಾಡಬೇಕು. ಹಾಗೆ ಮೇಲೆ ಬರುವ ಬಲಗಾಲ ಇದೆಯಲ್ಲ, ಅದನ್ನು ವೀರಾಸನ ಸ್ಥಿತಿ ತಗೊಳ್ಳೋದು. ವೀರಾಸನ ಸ್ಥಿತಿ ತಗೊಳ್ಳೋದ್ರೆ ತ್ರಯಂಬಕೆಯನ್ನು ಪಾದ ಪಶ್ಚಿಮೋತ್ತಾಸನ ಆಗುತ್ತೆ. ಹಾಗೆ ಮುಂದೆ ಬಾಗಿ ಹಣೆಯನ್ನು ಭೂಮಿಗೆ ಸ್ಪರ್ಶ ಅಲ್ಲ, ಭೂಮಿಗೆ ಆಗಲ್ಲ, ಮಂಡಿಗೆ ಸ್ಪರ್ಶ. ತ್ರಯಂಬಕೆನ ಪಾದ ಪಶ್ಚಿಮೋತ್ತಾಸನ. ಅಲ್ಲೇ ವಿಶ್ರಾಂತಿ ತಗೋಬಹುದು. ಹಾಗೆ ಇದೇ ವೀರಾಸನ ಸ್ಥಿತಿ. ಬಲಗಾಲಿದೆ, ಎಡಗಾಲ ಲಾಕ್ ಮಾಡೋಣ. ಎಡಗಾಲ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ನಿಧಾನವಾಗಿ ಮೇಲೆ ತಗೊಳ್ಳಿ. ಯಾವ್ದು ಆಸನ ಇದು? ಇಲ್ಲ, ಅದು ಕಾಲು ಒಳಗೆ ಮಾಡ್ತಿರುತ್ತೆ. ಆದರೆ 2 ಕಾಲು ಲಾಕ್ ಮಾಡಿರ್ತೀವಿ. ಇಲ್ಲಿ ಹಣೆಯ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡಬೇಕು. ಕ್ರೌಂಚಾಸನ. ಯಾರಿದು? ಕ್ರೌಂಚಾಸನ. ಕ್ರೌಂಚಾಸನ ಒಂದು ಪಕ್ಷಿಯ ಹೆಸರದು. ಕ್ರೌಂಚಾಸನ. ಹಾಗೆ ಹಣೆಯ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡಬೇಕು. ಪ್ರಯತ್ನ. 2 ತಿಂಗಳು ಬಂದಿಲ್ಲ ಅಣ್ಣ ಕ್ಲಾಸ್ಗೆ, ಅದಕ್ಕೆ ಭಾಳ ಇರಲಿ. ನಾನು ಮಾಡ್ಬಿಡೋದು. ಇಲ್ಲ ಇಲ್ಲ ಬಲಗಾಲವನ್ನು ನಿಲ್ಲಿಸ್ಕೊಂಡು
ಬಲಗಾಲು ನಿಲ್ಲಿಸ್ಕೊಂಡಿದ್ದೀವಿ. ಹಾಗೆ ಹೆಸರು ತೆಗೆದುಕೊಳ್ಳುತ್ತಾ ಮೇಲೆ ಬಲಗೈಯನ್ನು ಬಳಸಿ ಎಡಗೈಯಿಂದ ಲಾಕ್ ಮಾಡ್ಕೊಳ್ಳೋಣ. ಯಾವ ಆಸನ? ಮಾರೀಚಾಸನ. ಕೈ ಮೇಲೆ ಎತ್ತೋಣ, ಬಲಗೈ ಕೆಳ ನಿಲ್ಲಿಸ್ಕೊಳ್ಳೋಣ. ಬಲಗೈನ ನಮ್ಮ ಬಲಪಾದವನ್ನು ರೊಟೇಷನ್ ಮಾಡ್ಕೊಂಡು ಎಡಗೈ ಹಿಂದೆಯಿಂದ ತಗೊಬರೋಣ. ಹಿಂದೆಯಿಂದ ತಗೊಬಂದು ಕೈ ಲಾಕ್ ಮಾಡ್ಕೊಳ್ಳೋಣ. ಕೈ ಲಾಕ್ ಮಾಡ್ಕೋಬೇಕು ಎರಡು ಕೈ ಈಗ. ಬಲಗೈ ಹಿಂಗೆ ಒಳಗಡೆ ಒಳಗಡೆ ತಗೊಳ್ಳಿ. ಈಗ ಹಿಂಗೆ ಒಳಗಡೆ ತಗೊಂಡೆ ಬಳಸ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಸೈಕಾಕಿ ಮಾಡ್ತಾರೆ. ಮಾರೀಚಾಸನ. ಯಾರಿದು? ಮಾರೀಚಾಸನ ಪ್ರಕಾರ 1. ದೃಷ್ಟಿ ಎಡಗಡೆ ನೋಡ್ತಾ ಇರೋಣ. ಹಾಗೆ ಮುಂದೆ ತಿರುಗೋಣ. ಮುಂದೆ ತಿರುಗಿ ಹಣೆ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡೋಣ. ಮುಂದೆ ಬೆಂಡಾಗಲ್ಲ. ಎಷ್ಟಾಗುತ್ತೆ ಪ್ರಯತ್ನ ಪಡಬೇಕು. ಎಷ್ಟಾಗುತ್ತೆ ಅಷ್ಟೇ ಬೆಂಡಾಗಿ, ಪರವಾಗಿಲ್ಲ, ಪ್ರಯತ್ನ ಪಡಬೇಕು. ಹಾಗೆ ಕೈಯನ್ನು ಬಿಡಿಸ್ತಾ ಹೋಗೋಣ. ಮಾರೀಚಾಸನ ಪ್ರಕಾರ ಕಷ್ಟ ಆಗುತ್ತೆ. ಎಲ್ಲರೂ ಕಷ್ಟನೇ. ಎಲ್ಲರೂ ಕಷ್ಟ ಆಗ್ತದೆ. ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಎಷ್ಟಾಗುತ್ತೆ ಅಷ್ಟು. ಈ ಪ್ರಾಕ್ಟೀಸ್ ನೀವು ಕಲಿ ಇವತ್ತು ಮಾಡಲಿಲ್ಲ ಅಂದ್ರೆ ಪ್ರಾಕ್ಟೀಸಿಂಗ್ ಎಲ್ಲ ಈ ಬಲಗಾಲ ಇದೆಯಲ್ಲ, ಬಲಗಾಲದಲ್ಲಿ ನಮ್ಮ ಎಡಗಾಲ ಹೊರಗಿಡೋಣ. ಇಲ್ಲಿ ಬಲಗಾಲ ಎಡಗಾಲನ್ನು ಫೋನ್ ಮಾಡೋಣ. ಇದಾಗುತ್ತೆ. ನಮ್ಮ ಹೃದಯ ನೇರಕ್ಕೆ ಕೈ ಬಂದಿರುತ್ತೆ. ಹಾಗೆ ನಿಧಾನವಾಗಿ ಎರಡು ಕೈಯನ್ನು ಮೇಲೆ ತರೋದು. ಬಲಗೈ ಎಲ್ಲ ಅಲ್ಲೂ ಕೆಳ ನಿಲ್ಲಿಸೋಣ. ಬಲ ಪಾದದ ಪಕ್ಕ ಇಟ್ಕೊಳ್ಳೋಣ. ಪಕ್ಕ ಇಟ್ಕೊಂಡು ಆ ಎಡಗೈ ಬಂದು ನಮ್ಮ ಬಲಗಾಲದ ಹೆಂಗಲ್ಲ ಮಾಡ್ಕೊಳ್ಳೋಣ. ಅರ್ಧ ವತ್ಸಂಗಾಸನ. ಚೆನ್ನಾಗಿ ಸೊಂಟದ ಭಾಗ ತಿರ್ತಾ ಹೋಗೋಣ. ಉಲ್ಟಾ ಮಾಡಿದ್ರಕ್ಕ ಎರಡು ಕೈ ಮೇಲೆ ತೋಣ. ಈ ಫೋಲ್ಡ್ ಆಗಿದೆ ಯಾವುದು? ಆ ಕಾಲಂದ್ರೆ ಉಲ್ಟಾ ಮಾಡಿರ್ಬೇಕು ನೀವು. ಓಕೆ, ಎಡಗಾಲ ಫೋಲ್ಡ್ ಆಗಿದೆ. ಬಲಗೈ ತಂದ್ಬಿಟ್ಟೆ ಪಾದದ ಹತ್ರ ಇಡೋಣ. ಬಲಗೈ ತಂದ್ಬಿಟ್ಟೆ ಪಾದದ ಹತ್ರ, ಎಡಗೈ ಬಂದು ರೊಟೇಷನ್. ಇಲ್ಲಿ ಸೊಂಟದ ಭಾಗ ಚೆನ್ನಾಗಿ ತಿರ್ತಾ ಹೋಗ್ಬೇಕು. ಪಾದದ ಹ್ಯಾಂಡ್ ಇಟ್ಕೊಳ್ಳೋಣ. ಹೊಟ್ಟೆ ಮೇಲೆ ತಿರ್ತಾ ಹೋಗೋಣ. ವತ್ಸಂಗಾಸನ. ಸರಳವಾದ ಉಸಿರಾಟ ಮಾಡಬೇಕು. ಏನು ಉಸಿರು ಬಿಟ್ಟಿಗೆ ಇಟ್ಕೊಳ್ಳ. ಹಾಗೆ ಕೈಗಳನ್ನು ಬಿಡಿಸೋಣ. ಈ ಬಲಗಾಲನ್ನ ನಿಲ್ಲಿಸಿದೀವಲ್ವಾ, ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಬಲಗಾಲ ನಿಲ್ಲಿಸಿದೀವಲ್ಲ, ಅದನ್ನ ಫೋಲ್ಡ್ ಮಾಡೋಣ. ಎರಡೂ ಮಂಡಿ ಒಂದೇ ಸಮಕಾಸ. ಒಂದೇ ಸಮಯಕ್ಕೆ ಎರಡು ಮಂಡಿಗಳು ಎದೆ ನೇರ. ಇಲ್ಲಿ ಬಲಗೈ ಮೇಲೆ ತಗೊಂಡು ಬಲಗೈ ಫೋಲ್ಡ್ ಮಾಡ್ಕೊಳ್ಳೋಣ. ಎಡಗೈಯಿಂದ ಲಾಕ್ ಮಾಡ್ಕೊಳ್ಳೋಣ. ಗೋಮುಖಾಸನ. ಇಲ್ಲಿ ಮೊಳಕೈ ನಮ್ಮ ತಲೆ ಭಾಗಕ್ಕೆ ಸ್ಪಷ್ಟ ಆಗಿರ್ಬೋದು. ತಲೆ ಎತ್ತಬೇಕು. ತಲೆ ಮೇಲೆ ಪ್ರೆಸರ್ ಬೀಳಬಾರ್ದು. ಕತ್ತಿನ ಮೇಲೆ ಬೀಳಬಾರ್ದು. ಗ್ಯಾಪ್ ಇರಬೇಕು. ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಒಳ್ಳೆಯದೇ. ಲಾಕ್ ಆಗಿದೆಯಾ ಕೈ? ಪ್ರಯತ್ನ ಅಕ್ಕುಗಾಗಿದೆ. ಹಾಗೆ ಕೈಗಳನ್ನು ಬಿಡಿಸ್ತಾ ಎರಡೂ ಪಾದವನ್ನು ಮುಂದೆ ಈಗ ವಿಶ್ರಾಂತಿ. ಈಗ ವಿಶ್ರಾಂತಿಯನ್ನು ತಗೊಳ್ಳೋಣ. ಫೋನ್ ಮಾಡಿದ್ರಲ್ಲ, ಅದಕ್ಕೆ ಪ್ರೆಸರ್ ಎಷ್ಟನ್ನು ಅಷ್ಟೇ ಮಾಡೋದು. ಹಾಗೆ ಎಲ್ಲ ಎಕ್ಸೈಸ್ ಮಾಡಿದ್ವಿ. ಈಗ ಬಲಗೈಗೆ ಮಾಡ್ತಾ ಹೋಗೋಣ. ಸಮಸ್ಥಿತಿಗೆ ಬರೋಣ. ಎಡಗಾಲು ಫೋಲ್ಡ್, ಬಲಗಾಲು ನೇರವಾಗಿದೆ. ಜಾನು ಶೀರ್ಷಾಸನ. ಹಾಗೆ ತೆಗೆದುಕೊಳ್ತಾ ಮೇಲೆ ನಿಧಾನವಾಗಿ ಹೀಗೆ ಬಾಗ್ತಾ ಹಣೆಯ ಭಾಗ ಮಂಡಿಗೆ ಸ್ಪರ್ಶ. ಎರಡೂ ಕೈಗಳು ಭೂಮಿಗೆ ಸ್ಪರ್ಶ ಮಾಡುವ ಪ್ರಯತ್ನ.
ಸಾಧ್ಯವಾದದ್ದು. ಮಂಡಿ ಸ್ಪರ್ಶ ಆಗ್ತೈತೆ ಅನ್ನೋರು ಎರಡೂ ಮೊಣಕೈಯನ್ನು ಭೂಮಿಗೆ ಸ್ಪರ್ಶ ಮಾಡಬೇಕು. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳ ಮೇಲೆ ಹಾಗೆ ಎಡಗಾಲನ್ನು ಫೋಲ್ಡ್ ಮಾಡೋಣ. ಕೈಗಳ ಸಹಾಯದಿಂದ ಎಡಗಾಲನ್ನು ಫೋಲ್ಡ್ ಮಾಡಿ ತ್ರಯಮುಖಿಯನ್ನು ಪಾದ ಪಶ್ಚಿಮೋತ್ತಾಸ. ಹಾಗೆ ನಿಧಾನವಾಗಿ ಮುಂದೆ ಭಾಗ ಹಣೆಯ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡು. ಸಿಗಿಲ್ವಣ ಹಾಗೆ ಬಲಗಾಲಿನ ಪಾದವನ್ನು ನಾಲ್ಕು ಮಾಡ್ತಾ ನಿಧಾನವಾಗಿ ಮೇಲೆ ಕ್ರೌಂಚಾಸನ. ಪ್ರಯತ್ನ ಪಡೋಣ, ಎಷ್ಟಾಗುತ್ತೆ ಅಷ್ಟೇ. ಇನ್ನೊಂದು ದಿವಸ ಮಸ್ತ್ ಕೊಡ್ಬೋದು. ಹಾಗೆ ನಿಧಾನವಾಗಿ ಬಲಗಾಲನ್ನು ಇಳಿಸೋಣ, ಎಡಗಾಲನ್ನು ನಿಲ್ಲಿಸ್ಕೊಂಡು ಹಾಗೆ ಮಾಲಿಚಾಸನ. ಹಾಗೆ ತೆಗೆದುಕೊಳ್ತಾ ಮೇಲೆ ಎಡಗಾಲು ಫೋಲ್ಡ್ ಆಗಿದ್ರೆ ಎಡಗೈ, ಬಲಗೈ ಫೋಲ್ಡ್ ಆಗಿದೆ ಬಲಗಾಲು ಫೋಲ್ಡ್ ಆಗಿದೆ ಬಲಗೈ. ನಿಮ್ಗೆ ಯಾವ್ದಾದ್ರು ಮಿಸ್ಟೇಕ್ ಆಗಿರುತ್ತಲ್ಲ ಅವರಿಗೆ. ಹಾಗೆ ಎಡಗೈಯಿಂದ ಬಳಸೋಣ, ದೃಷ್ಟಿ ಇಲ್ಲಿ ಎದೆ ಭಾಗ, ಕೈಯನ್ನು ಚೆನ್ನಾಗಿ ಎಳ್ತಾ ಹೋಗುದು. ಹಾಗೆ ಎದೆ ಭಾಗ ಸ್ವಚ್ಛ ಆಗ್ತಾ ಹೋಗುದು. ಹಾಗೆ ಮುಂದೆ ಮಕ್ಕಳ ಉದ್ದ ಆಯ್ತಾ ಎಡೆಯಿಂದ ಫೋನ್ ಮಾಡ್ತೀವಿ. ಅದು ಒಳಗಡೆ ಒಳಗಡೆ ಹಾಗೆ 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 ಈ ಕೈ ಆ ಬಲಗೈ ಒಳಗಡೆ ಒಳಗಡೆ ಎಲ್ಲ ಹೊರಗಡೆ ಹಾಗೆ ಹೋಗಿ ಇದರಿಂದ ಅಲ್ಲ ಹಾಗೆ ಹಣೆಯ ಭಾಗವನ್ನು ಮಂಡಿಗೆ ಸ್ಪರ್ಶ ಮಾಡೋಣ. ಆಗ ನಿಧಾನವಾಗಿ ಬಿಡಾಗ್ತಾ ಹೋಗೋಣ. ಇಲ್ಲ ಜಿಮ್ ಬಿಟ್ಟು ಇಲ್ಲಿ ಬಂದಿದ್ರೆ ಬೇಡ. ಹಾಗೆ ನಿಧಾನವಾಗಿ ಬರುವ ಕೈಗಳನ್ನು ಬಿಡಿಸ್ಕೋಣ. ಎಡಗಾಲ ತಂದೆ ಬಲಗಾಲನ್ನು ಮಂಡಿ, ಬಲಗಾಲನ್ನು ಫೋಲ್ಡ್ ಮಾಡೋದು. ಏನಿದು ಉಸಿರು ತೆಗೆದುಕೊಳ್ತಾ ಮೇಲೆ ಎಡಗೈ ನಮ್ಮ ಪಾದದ ಹತ್ರ, ಬಲಗೈ ನಮ್ಮ ಪಾದದ ಹ್ಯಾಂಕಲ್ ಲಾಕ್ ಮಾಡ್ಕೊಳ್ಳೋಣ. ಬಲಗೈಯಿಂದ ಎಡಪಾದ ಹಿಡ್ಕೊಂಡಿದ್ದೀವಿ. ಹಾಗೆ ಅರ್ಧ ಮರ್ಚಂಡಾಸನ. ಸೊಂಟದ ಭಾಗ ಚೆನ್ನಾಗಿ ಬಿಡ್ತಾ ಇರಬೇಕು. ಹಾಗೆ ಅಲ್ಲಿ ಬಳಸ್ಬೇಕು, ಅಲ್ಲಿ ಬಳಸಿ ಪಾದ ಇಟ್ಕೊಂಡು ಅಲ್ಲೇ ಅಲ್ಲೇ ಹಾಗೆ 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 ಪಾದ ಇಟ್ಕೋಬೇಕು. ಈ ಪಾದ ಅದು ಕೈಯಿಂದ ಬಲಗೈಯಿಂದ ಮಂಡಿಯಿಂದ ಬಳಸ್ಬಂದು ಈಗ ಕೊಟ್ಕೋಬೇಕು. ಮತ್ತೆ ದೂರ ಕಾಣ್ತಾ ಇದೆಯಲ್ಲ ಅದಕ್ಕೆ ನಿಮಗೆ ಹಾಗೆ
ಹಾಗೆ ಇದನ್ನು ಬಿಡಿಸೋಣ. ಗೋಮುಖಾಸನಕ್ಕೆ ಹೋಗೋಣ. ಎರಡು ಮಂದಿ ಒಂದೇ ಎಡಗೈಯ ಮೇಲೆ ನಾಡೋಣ. ಎಡಗೈಯನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನಮ್ಮ ಬಲಗೈಯಿಂದ ಕಳ್ಕೋಬೇಕು. ಫೋಲ್ಡ್ ಆಗಿರೋದ್ರೆ ಬಲಗೈಯಿಂದ ಇಲ್ಲಿ ಕಳ್ಕೊಳ್ಳೋಣ. ಕಳ್ಕೊಂಡು ಎಡಗೈಯಿಂದ ಲಾಕ್ ಮಾಡಿ ತಲೆ ಮೇಲೆ ಬಂದಿರಬೇಕು. ಫ್ರೀಯಾಗಿರ್ಬೇಕು. ಕತ್ತಿನ ಭಾಗ ಫ್ರೀ ಆಗಿರ್ಬೇಕು. ಕೈ ನಮ್ಮ ಮೊಳಕೈ ಆಕಾಶ ನೋಡ್ತಾ ಇರೋದು. ಬೆನ್ನಿನ ಕೂನ್ ಬೆನ್ನಿದೆಯಲ್ಲ ಅದು ಕಮ್ಮಿ ಆಗಬೇಕು ಅಂತ ಇದು ಮಾಡ್ತಾ ಇರೋದು. ನಾವು ಬೆನ್ನನ್ನೇ ಹಿಂಗೆ ಬೆಂಡ್ ಮಾಡಿದರೆ ಅದು ಬರೋಣ. ಸಾಧ್ಯವಾಗಲಾದ್ರೆ ಯಾವ್ದಾರು ಟವಲ್ ಏನಾರ ಅದ್ರ ಕೈ ಸಹಾಯದಿಂದ ಲಾಕ್ ಮಾಡ್ಕೊಂಡು ಹಿಂದಗಡೆ ಎರಡು ಟವಲ್ಗಳು ಇಟ್ಕೊಂಡು ಎಳಿತಾ ಹೋಗ್ಬೋದು. ಅದು ನಿಧಾನಕ್ಕೆ ಸ್ಟ್ರೈಟ್ ಆಗ್ತಾ ಹೋಗ್ಬೋದು. ಹಾಗೆ ಬೆಗಳ ಮೇಲೆ ಪಾದಗಳನ್ನು ಬಿಡಿಸೋಣ. ಶಿಥಿಲದ ಆಸನದಲ್ಲಿ ಬಿಡಿಸೋಣ. ಸಮಯ ಎಷ್ಟು ತನಕ? 7 ಗಂಟೆನಾ? 7 ಗಂಟೆ 15 ನಿಮಿಷ. ಹಾಗೆ ಬೆನ್ನ ಮೇಲೆ ಮಾಡ್ಕೊಳ್ಳೋಣ. ಎರಡು ಪಾದ ಫೋಲ್ಡ್ ಮಾಡ್ಕೊಳ್ಳೋಣ. ಹಾಗೆ ಬರೋಣ. ಮೊಳಕೈ ಮೇಲೆ ಬರೋಣ. ಮೊಳಕೈ ಮೇಲೆ ಮೊಳಕೈ ಮೇಲೆ ಬಂದು ಕೈ ಮೇಲೆ ಬರೋಣ. ಹಿಮ್ಮುಖ ಕೈ ಏನಿದೆ ಈಸಿ. ಬರೀ ಸ್ವಂತ ಮೇಲೆ ಅಷ್ಟೇ. ಚತುಷ್ಪಾದ ಪೀಠ ಏನಿದು? ಪೀಠ ಅಂತ ಪೀಠದ ಮೇಲೆ ಕುತ್ಕೊಂತೀವಲ್ಲ ಆ ಥರ ಪೀಠ ಇದೆ. ಹಾಗೆ ಒಳಗಿನ ಎಲ್ಲ ಪೀಠ ಇದೆ. ಚತುಷ್ಪಾದ ಪೀಠ ನಿಧಾನವಾಗಿ ಮೇಲೆ. ಚತುಷ್ಪಾದ ಪೀಠ ಪೀಠದ ಮೇಲೆ ಕುತ್ಕೊಳ್ಳೋಂಥರ ಇರಬೇಕು. ಸೊಂಟ ಮೇಲೆ ತಿರ್ಬೇಕು. ಲೆವೆಲ್ ಆಗಿರ್ಬೇಕು. ಒಂದೇ ಲೆವೆಲ್ ಇದೆಯಾ? ಚತುಷ್ಪಾದ ಪೀಠ ಇದೆ 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 ನಿಮ್ಮ ಪೀಠ. ಚತುಷ್ಪಾದ ಪೀಠ. ಹಾಗೆ ನಿಧಾನವಾಗಿ ಕೆಳಗಿಳಿಸೋಣ. ಚತುಷ್ಪಾದ ಆಗಿದೆ. ತ್ರಿಪಾದ ತ್ರಿಪಾದ ತ್ರಿಪಾದ. ಚತುಷ್ಪಾದ ಅಂದ್ರೆ 4 ಪಾದ ಆಗಿತ್ತು. ಈಗ ತ್ರಿಪಾದ 3 ಪಾದ. ಹಾಗೆ ನಿಧಾನವಾಗಿ ಮೇಲೆ ಬರೋಣ. ಬಲಗಾಲವನ್ನು ಹಾಗೆ ಇಟ್ಕೊಂಡು ಈಗ 3 ಪಾದ ಆಯ್ತಲ್ಲ. ತ್ರಿಪಾದ ಪೀಠ. ಸೊಂಟ ಎತ್ತಬೇಕು. ಲೆವೆಲ್ ಆಗಿರ್ಬೇಕು ಸೊಂಟ. ಹಾಗೆ ಬಲಗಾಲ ಮೇಲೆ ಇಳಿಸೋಣ. ಎಡಗಾಲ ಹಾಕೋಣ. ಈ ತರ ಪೀಠದಲ್ಲಿ ಯಾರು ಕೂರಲ್ಲ. ಲೆವೆಲ್ ಆಗಿರ್ಬೇಕು. ಆ ಪೀಠದಲ್ಲಿ ಕೂತ್ಕೊಂತಾರೆ. ಸೊಂಟದ ಭಾಗ ಎತ್ತಾ ಹೋಗೋಣ. ಇಲ್ಲಿ ಕೈಯಿನ ಬಲ ನಮ್ದು ಹೆಚ್ಚಾ ಹೋಗುತ್ತೆ. ಕೈಯಿನ ಸ್ಟ್ರೆಂತ್. ಹಾಗೆ ಕೆಳಗಿಳಿಸೋಣ. ವಿಶ್ರಾಂತಿ. ಚತುಷ್ಪಾದ ಆಯ್ತು. ತ್ರಿಪಾದ ಆಯ್ತು. ದ್ವಿಪಾದ ಮಾಡ್ತೀವಿ. ಶ್ರೀಪಾದ ಪೀಠ ಶೀರ್ಷಾಸನ. ದ್ವಿಪಾದ ದ್ವಿಪಾದ ಮಾಡ್ಬೋದಲ್ಲ? ನೀವು ಹೇಳ್ತಾ ಇದ್ರೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹಾಗೆ ಬರೋದಷ್ಟೇ. ನೆಕ್ಸ್ಟ್ ಧರ್ಮೇಶನ ಬರೆದ್ರೆ ನಾವು ಬಲಗಾಲ ಈ ಕಡೆ ಹಾಕಿದೀವಾ? ಅದು ಆಪೋಸಿಟ್ ಕೈ. ಈ ಬಲಗಾಲ ಎಡಗಾಲ ಕೆಳಗಡೆ ಇದೆಯಲ್ಲ. ಈ ಕೈ ಯಾರು ನಮ್ಮ ಪಾದ ಎಷ್ಟು ಮ್ಯಾಲೆ ಇರ್ತೀವೋ ಅದ್ರ ಆಪೋಸಿಟ್ ಕೈನ ಮೇಲೆ ಪ್ರಯತ್ನ. ಹಾಗೆ ಕೆಳಗಿಳಿಸೋಣ. ಬಲಗಾಲ ಕೆಳಗಿಳಿಸಿ ಬ್ಯಾಲೆನ್ಸಿಂಗ್ ಬರಬೇಕು. 3 ಜನ ಮಾಡ್ತಾ ಇರಲ್ಲ ಮಾಡಿ ಹೆಂಗೆ ಕೊಡ್ತೀವಿ. ಹಾಗೆ ನಿಧಾನವಾಗಿ ಕೈ ಎತ್ತುತ್ತಾ ಹೋಗಬೇಕು. ತ್ರಿಪಾದ ಪೀಠ. ದ್ವಿಪಾದ. ಇನ್ನು ಏಕಪಾದ ಇದೆ. ಹಾಗೆ ಕೆಳಗಿಳಿಸ್ತಾ ಹಾಗೆ ವಿಶ್ರಾಂತಿಯಿಂದ ಬರ್ತಾ ಹೋಗೋಣ.
ಪದ್ಮಾಸನ ಆಗುತ್ತಾ? ಯಾರು ಇಲ್ವಲ್ಲ? ಪದ್ಮಾಸನ ಆಗ್ತೀರಾ? ಪದ್ಮಾಸನ ಆಗುತ್ತೆ ಆಗುತ್ತೆ. ಹಾಗೆ ಕಾಲು ಮುಂದೆ ಹಾಕೋಣ, ಎಡಗಾಲ ಬರೋಣ. ಈಸಿ. ಅದರಲ್ಲಿ ಹಾಗೆ ಬಂಡಿ ಮೇಲೆ ಬಂದು ನಮಸ್ಕಾರ ಮಾಡಬೇಕು. ಗೋರಕ್ಷಾಸನ. ಬಂಡಿ ಮೇಲೆ ಬಂದು ನಮಸ್ಕಾರ ಮಾಡಬೇಕು. ಬ್ಯಾಲೆನ್ಸಿಂಗ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಬರಬೇಕು, ಪ್ರಯತ್ನ ಪಡಬೇಕು. ಮೇಲೆ ಬಂದು ನಮಸ್ಕಾರ ಮಾಡಬೇಕು. ಹಾಗೆ ನಮಸ್ಕಾರ. ಗೋರಕ್ಷಾಸನ. ಹಾಗೆ ಸಿಂಹ ಗರ್ಜನೆ. ಮಂಡಿ ಮೇಲೆ ಬಂದು ಸಿಂಹ ಗರ್ಜನೆ ಬರಲಿ. ಹಂಗೆ ಬರೋದಿಲ್ಲ, ಅದು ಗಂಟಲಿಂದ ಬರಬೇಕು ಚೆನ್ನಾಗಿ. ಸೀದಾ ಸೌಂಡೇ ಗೊತ್ತಲ್ಲ, ಗಂಟಲಿಂದ ವೈಬ್ರೇಷನ್ ಆಗಬೇಕು. ಜೋರಾಗಿ ಸೀದಾ ಹಾಗೆ ಸ್ವಲ್ಪ ಬಿಡಬೇಕು. ನಿಧಾನವಾಗಿ ಮಕರಾಸನದಲ್ಲಿ ಹಾಗೆ ಮಾಡ್ಬೋದು. ಹಾಗೆ ಮತ್ತೊಮ್ಮೆ ನಿಧಾನವಾಗಿ ಮೇಲೆ ಬರ್ತಾ ಇದರಲ್ಲಿ ಲೋಲಾಸನ ತೋಲಾಸನ ಮಾಡಬೇಕು. ಅಷ್ಟೇ, ಎತ್ತದಷ್ಟೇ. ಲೋಲಾಸನ ತೋಲಾಸನ ವೆಯ್ಟ್ ಎತ್ತದಷ್ಟೇ. ಹಾಗೆ ತೋಲಾಸನ ಪ್ರಯತ್ನ. ಒಂದು ಕಲೆ ಇನ್ನೊಂದು ಕಲೆ ಮಾಡಬೇಕಾಗಿತ್ತು, ಸಮಯ ಆಯ್ತು. ಮಾಡೋಣ, ಅಲ್ಲೇ ಮಾಡೋ 10 ಮಿನಿಟ್ಸ್ ಇದೆ. ನಾನು ಮಾತ್ರ ಮಾಡಬೇಕಾಗುತ್ತೆ, ಮಾಡಿದ್ದೀನಿ. ಪ್ರಯತ್ನ ಪಡೋಣ. ಗೋರಕ್ಷಾಸನ ಮಾಡೋಣ, ಮಾಡಿ. ಅದೇ ಮಾಡಿದ್ದಿಲ್ಲ, ಹಾಂ ಅದೇ ಮಾಡಿದ್ದಿಲ್ಲ. ಹ್ಞೂ, ಆರಾಮ. ಅಷ್ಟೇ ಬಂತಲ್ಲ, ಪದ್ಮಾಸನ ಬರುತ್ತೆ, ಮಂಡಿ ಮೇಲೆ ಬರುತ್ತೆ. ಹಾಗೆ ಎಣ್ಣೆಲ್ಲ ಹಾಕಿದ್ದು ಬರಗಾಲ ಹಾಕೋಣ. ಹಾಗೆ ನಮಸ್ಕಾರ ಬರುತ್ತೆ. ಬ್ಯಾಲೆನ್ಸಿಂಗ್ ಅಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ, ಅಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಮಾಡ್ತಾ ಹೋದ್ರೆ ಬರುತ್ತೆ. ನಮಸ್ಕಾರ ಸ್ಥಿತಿ. ಬೇಗ ತೆಗಿ. ಸಿಂಹ ಗರ್ಜನ ಇದೆ. ಗಂಟಿನಿಂದ ಬರ್ಬೇಕು ಸೌಂಡು. ಇಲ್ಲಣ್ಣ, ಗಂಟೆ ಸ್ವಲ್ಪ ಕೇಳ್ತಿಲ್ಲ. ಅದು ಹೋಗುತ್ತೆ. ಗಂಟು ವೈಬ್ರೇಷನ್ ಆಗಬೇಕು, ಥೈರಾಯ್ಡ್ ಗ್ರಂಥಿ ಎಲ್ಲ ಹೋಗ್ಬಿಡ್ಬೇಕು. ಸೀತಾ ಗುರು ಹಾಗೆ ಮಾಡ್ಕೊಂಡ್ಬಿಡ. ಮಕರಾಸನದಲ್ಲಿ ವಿಶ್ರಾಂತಿ ಅಲ್ಲ. ಮಾಡಿಸಿ ಅಲ್ಲ, ಅವರಿಗೆ ಹೇಳಿ. ಅಲ್ಲ, ಅವ್ರಿಗೆ ಲೋಲಾಸನ ಲೋಲಾಸನ
ಹಾಗೆ ಕೈಗಳ ಬಿಡಿಸ್ತಾ ಮಸಾಜ್ ಮಾಡೋದು. ರಾಮ ರಾಮ ಹಾಗೆ ಪವನ ಮುಕ್ತಾನಾಸನ ಸಮಯ ಆಗಿದೆ. ಫೋನ್ ಮಾಡ್ಕೊಳ್ಳೋಣ. ಪವನ ಮುಕ್ತಾನಾಸನ ಚಾಲನೆ ಮಾಡ್ತಾ ಹೋಗೋಣ. ಎಡಗಾಲ ಮುಂದೆ ಬಲಗಾಲ ದ್ವಿಪಾದ ಪವನ ಮುಕ್ತಾನಾಸನ. ಹಾಗೆ ನವಾಸನ. ಮೇರುದಂಡಾಸನ. ಹಾಗೆ ಅಮೃತಾಸನ. ಸಂಪೂರ್ಣವಾಗಿ ದೇಹವು ಮೇಟಿನ ಒಳಗಡೆ ಇದೆ. ಎರಡು ಕೈಗಳು ಆಕಾಶವನ್ನು ನೋಡ್ತಾ ಇದೆ. ಮೃದುವಾಗಿ ಕಣ್ಣು ಮುಚ್ಚಿದ್ವಿ. ದೇಹದ ಮೇಲೆ ಯಾವುದೇ ಒತ್ತಡ ಬೇಡ, ಯಾವುದೇ ಯೋಚನೆ ಬೇಡ. ದಣಿದಿರುವಂಥ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗೋಣ. ಪಾದದ ಕಿರುಬೆರಳುಗಳು ಭೂಮಿಗೆ ಸ್ಪರ್ಶವಾಗಿ ಹೆಬ್ಬೆಟ್ಟು ಆಕಾಶ ನೋಡ್ತಾ ಇರಲಿ. ಕೈಗಳು ಆಕಾಶವನ್ನು ನೋಡ್ತಾ ಇರಲಿ. ದೇಹವು ಮ್ಯಾಟಿನ ಒಳಗಡೆ ಇದೆ. ನಾನು ಹೇಳುವಂತಹ ಪ್ರತಿಯೊಂದು ಭಾಗವನ್ನು ಸಡಿಲಿಸ್ತಾ ಹೋಗೋಣ. ನಮ್ಮ ಪಾದದ ಬೆರಳುಗಳಿಗೆ, ಸಂಪೂರ್ಣ ಪಾದಕ್ಕೆ, ಹಿಮ್ಮಡಿಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗೋಣ. ವಿಶ್ರಾಂತಿ. ನಮ್ಮ ಎರಡು ಕಾಲಿನ ಮೀನುಕಂಡದ ಭಾಗ, ಎರಡು ಮಂಡಿಯನ್ನು ಸಡಿಲಿಸ್ತಾ ಹೋಗೋಣ. ವಿಶ್ರಾಂತಿ. ನಮ್ಮ ತೊಡೆಯ ಭಾಗ, ಎರಡು ತೊಡೆಗಳ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗೋಣ. ತೊಡೆಗಳನ್ನು ಸಡಿಲಿಸ್ತಾ ಹೋಗೋಣ. ಯಾವುದೇ ಒತ್ತಡ ಬೇಡ. ವಿಶ್ರಾಂತಿ. ನಮ್ಮ ಸೊಂಟದ ಸುತ್ತಮುತ್ತಲಿನ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗೋಣ. ವಿಶ್ರಾಂತಿ. ನಮ್ಮ ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಹೊಟ್ಟೆಯ ಭಾಗ, ಜಠರಾಗ್ನಿ, ದೊಡ್ಡ ಕರ್ಲು, ಚಿಕ್ಕ ಕರ್ಲು, ಸಂಪೂರ್ಣ ನಮ್ಮ ನಾಭಿಯ ಭಾಗಕ್ಕೆ ಸಡಿಲಿಸ್ತಾ ಇದ್ದೀವಿ. ಯಾವುದೇ ಒತ್ತಡ ಇಲ್ಲ. ವಿಶ್ರಾಂತಿ.